ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಶೆಟ್ಟಿಲ ಏಕಾದಶಿ ಎಂದು ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಪುರಾಣೋಕ್ತ ಮಹತ್ವ ಹೊಂದಿರುವ ಈ ವ್ರತವು ವಿಶೇಷವಾಗಿ ಎಳ್ಳಿನ ಮಹತ್ವವನ್ನು ಸಾರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026 ಜನವರಿ 14ರಂದು ಅಂದರೆ ಇಂದು ಈ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಈ ದಿನ ಭಗವಾನ್ ವಿಷ್ಣು, ತಾಯಿ ಲಕ್ಷ್ಮೀ ದೇವಿ ಹಾಗೂ ಶ್ರೀಕೃಷ್ಣನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯವಿದೆ. ಶೆಟ್ಟಿಲ ಏಕಾದಶಿಯ ಮಹತ್ವವನ್ನು ಪದ್ಮಪುರಾಣ, ಮಹಾಭಾರತ ಸೇರಿದಂತೆ ಹಲವು ಧಾರ್ಮಿಕ ಗ್ರಂಥಗಳು ವಿಶದವಾಗಿ ವಿವರಿಸುತ್ತವೆ. ಶೆಟ್ಟಿಲ ಎಂಬ ಪದವೇ ಈ ವ್ರತದ ಅಂತರಂಗವನ್ನು ತಿಳಿಸುತ್ತದೆ. ಅಂದರೆ ಎಳ್ಳನ್ನು 6 ವಿಧಗಳಲ್ಲಿ ಉಪಯೋಗಿಸುವ ಏಕಾದಶಿ ಎಂಬ ಅರ್ಥ ಇದಕ್ಕೆ ಇದೆ. ಈ 6 ವಿಧಗಳ ಆಚರಣೆಗಳಿಂದ ಮಾನವನ ಎಲ್ಲಾ ಪಾಪಗಳು ನಾಶವಾಗಿ ವಾಚಿಕ, ಮಾನಸಿಕ, ಶಾರೀರಿಕ ಎಂಬ 3 ರೀತಿಯ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಶೆಟ್ಟಿಲ ಏಕಾದಶಿ ವ್ರತವನ್ನು ವಿಧಿವಿಧಾನಗಳೊಂದಿಗೆ ಆಚರಿಸಿ ಪೂಜೆ, ದಾನ ಹಾಗೂ ನೈವೇದ್ಯಗಳನ್ನು ಅರ್ಪಿಸಿದರೆ ಒಬ್ಬ ವ್ಯಕ್ತಿಗೆ ಕನ್ಯಾದಾನ ಮಾಡಿದಷ್ಟು ಫಲ, ಸಾವಿರಾರು ವರ್ಷಗಳ ತಪಸ್ಸಿನ ಫಲ ಹಾಗೂ ಚಿನ್ನದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ. ಅಷ್ಟೇ ಅಲ್ಲದೆ ಈ ವ್ರತವು ಮೋಕ್ಷ ಪ್ರಾಪ್ತಿಗೆ ದಾರಿ ಮಾಡಿಕೊಡುತ್ತದೆ ಎಂಬ ದೃಢ ನಂಬಿಕೆ ಇದೆ. ಈ ಏಕಾದಶಿಯಲ್ಲಿ ಎಳ್ಳನ್ನು 6 ವಿಧಗಳಲ್ಲಿ ಬಳಸಲಾಗುತ್ತದೆ. ಮೊದಲನೆಯದಾಗಿ ಎಳ್ಳು ಮಿಶ್ರಿತ ನೀರಿನಿಂದ ಸ್ನಾನ ಮಾಡಲಾಗುತ್ತದೆ. ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ದೇಹ ಮತ್ತು ಮನಸ್ಸಿನ ಶುದ್ಧಿ ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ. ಎರಡನೆಯದಾಗಿ ಎಳ್ಳಿನ ಎಣ್ಣೆಯನ್ನು ದೇಹಕ್ಕೆ ಹಚ್ಚುವುದು ಆರೋಗ್ಯದ ದೃಷ್ಟಿಯಿಂದ ಬಹಳ ಉಪಯುಕ್ತ. ಇದು ಚರ್ಮದ ಕಾಯಿಲೆಗಳು, ದಣಿವು ಹಾಗೂ ಇತರ ದೈಹಿಕ ಸಮಸ್ಯೆಗಳಿಂದ ಪರಿಹಾರ ನೀಡುತ್ತದೆ ಎಂಬ ನಂಬಿಕೆ ಇದೆ. ಮೂರನೆಯ ವಿಧವಾಗಿ ಎಳ್ಳಿನ ಹವನ ಮಾಡಲಾಗುತ್ತದೆ. 5 ಹಿಡಿ ಎಳ್ಳನ್ನು ಹಸುವಿನ ತುಪ್ಪದಲ್ಲಿ ಬೆರೆಸಿ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಾ ಶ್ರದ್ಧಾ ಭಕ್ತಿಯಿಂದ ಹವನ ಮಾಡುವುದು ಈ ದಿನದ ಪ್ರಮುಖ ಆಚರಣೆ. ನಾಲ್ಕನೆಯದಾಗಿ ಎಳ್ಳು ಮಿಶ್ರಿತ ನೀರಿನ ಸೇವನೆ ಮಾಡಲಾಗುತ್ತದೆ. ಕುಡಿಯುವ ನೀರಿಗೆ ಸ್ವಲ್ಪ ಎಳ್ಳನ್ನು ಸೇರಿಸಿ ಆಗಾಗ ಕುಡಿಯುವುದರಿಂದ ಅನೇಕ ರೋಗಗಳು ಗುಣವಾಗುತ್ತವೆ ಎಂದು ಶಾಸ್ತ್ರೋಕ್ತ ನಂಬಿಕೆ ಇದೆ. 5ನೆಯ ವಿಧವಾಗಿ ಈ ದಿನ ಪೂರ್ವಜರಿಗೆ ಎಳ್ಳಿನ ಅರ್ಪಣೆ ಮಾಡಲಾಗುತ್ತದೆ. ದಕ್ಷಿಣ ಮುಖವಾಗಿ ಕುಳಿತು ಪೂರ್ವಜರಿಗೆ ಎಳ್ಳನ್ನು ಅರ್ಪಿಸಿದರೆ ಅವರ ಆಶೀರ್ವಾದ ಲಭಿಸಿ ಕುಟುಂಬದಲ್ಲಿ ಶಾಂತಿ, ಸಂತೋಷ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಎನ್ನಲಾಗುತ್ತದೆ. 6ನೆಯ ಹಾಗೂ ಅತ್ಯಂತ ಮಹತ್ವದ ಆಚರಣೆ ಎಂದರೆ ಎಳ್ಳಿನ ದಾನ. ಮಹಾಭಾರತದಲ್ಲಿ ಎಳ್ಳನ್ನು ದಾನ ಮಾಡಿದವನು ನರಕವನ್ನು ನೋಡುವುದಿಲ್ಲ ಎಂದು ಹೇಳಲಾಗಿದೆ. ಈ ದಿನ ಬ್ರಾಹ್ಮಣರಿಗೆ, ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಎಳ್ಳನ್ನು ದಾನ ಮಾಡಿದಷ್ಟು ಪಾಪಗಳು ನಾಶವಾಗಿ ಅಷ್ಟೇ ವರ್ಷಗಳವರೆಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಶೆಟ್ಟಿಲ ಏಕಾದಶಿಯ ದಿನ ಎಳ್ಳಿನಿಂದ ತಯಾರಿಸಿದ ಪದಾರ್ಥಗಳ ಸೇವನೆಗೂ ವಿಶೇಷ ಮಹತ್ವವಿದೆ. ವ್ರತ ಆಚರಿಸುವವರು ಅಥವಾ ಉಪವಾಸ ಮಾಡದವರು ಕೂಡ ಎಳ್ಳಿನಿಂದ ಮಾಡಿದ ಆಹಾರವನ್ನು ಸೇವಿಸಬೇಕು. ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಎಳ್ಳಿನಿಂದ ತಯಾರಿಸಿದ ನೈವೇದ್ಯವನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಿ ನಂತರ ಬಡವರು ಹಾಗೂ ನಿರ್ಗತಿಕರಿಗೆ ಆಹಾರ ದಾನ ಮಾಡುವುದು ಪುಣ್ಯಕರ. ಸ್ನಾನದ ನಂತರ ದೇವಾಲಯ ಅಥವಾ ದೇವರ ಮನೆಯನ್ನು ಶುದ್ಧಗೊಳಿಸಿ ಎಳ್ಳಿನ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಬೆಳಗಿಸುವುದು ಶುಭಕರ. ಪೂಜೆಯ ವೇಳೆ ವಿಷ್ಣುವಿಗೆ ತುಳಸಿ ಮಾಲೆ ಮತ್ತು ಹೂವಿನಿಂದ ಅಲಂಕಾರ ಮಾಡಿ ಎಳ್ಳಿನಿಂದ ತಯಾರಿಸಿದ ಯಾವುದೇ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಸಾಧ್ಯವಿಲ್ಲದಿದ್ದರೆ ಕಪ್ಪು ಎಳ್ಳಿನ ಜೊತೆ ಬೆಲ್ಲ ಅಥವಾ ಸಕ್ಕರೆ ಸೇರಿಸಿ ಸರಳ ನೈವೇದ್ಯವನ್ನು ಸಮರ್ಪಿಸಬಹುದು. ಈ ದಿನ ವಿಷ್ಣು ಸಹಸ್ರನಾಮ ಪಠನೆ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಶ್ರೇಷ್ಠ ಫಲ ನೀಡುತ್ತದೆ.
ಕರ್ಪೂರ ಅಥವಾ ಅಗರಬತ್ತಿಯನ್ನು ಬೆಳಗಿಸಿ ಅದರ ಮೇಲೆ ಸ್ವಲ್ಪ ಕಪ್ಪು ಎಳ್ಳನ್ನು ಸೇರಿಸುವುದು ಹವನಕ್ಕೆ ಸಮಾನ ಫಲ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇದಲ್ಲದೆ ಈ ದಿನ ಅಶ್ವತ್ಥ ಮರ ಅಂದರೆ ಅರಳಿ ಮರದ ಪೂಜೆ ಮಾಡುವುದು ದೀರ್ಘ ಹಾಗೂ ಶಾಂತಿಯುತ ದಾಂಪತ್ಯ ಜೀವನಕ್ಕೆ ಸಹಾಯಕ. ಹೊಸ ಗಿಡವನ್ನು ನೆಟ್ಟು ಅದನ್ನು ಪೋಷಿಸುವುದರಿಂದ ಉತ್ತಮ ಆರೋಗ್ಯ ಮತ್ತು ಕುಟುಂಬದ ಏಳಿಗೆ ದೊರೆಯುತ್ತದೆ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಜಯಕ್ಕಾಗಿ ಹಸುವಿಗೆ ಬಾಳೆಹಣ್ಣು ತಿನ್ನಿಸುವುದು ಹಾಗೂ ಹಣಕಾಸಿನ ತೊಂದರೆ ನಿವಾರಣೆಗೆ ಅರಳಿ ಮರದ ಕೆಳಗೆ ಕುಳಿತು ಮಂತ್ರ ಜಪ ಮಾಡುವ ಸಂಪ್ರದಾಯವೂ ಇದೆ. ಶೆಟ್ಟಿಲ ಏಕಾದಶಿ ಎಂದು ಎಳ್ಳಿನ ದಾನದ ಜೊತೆಗೆ ಬೆಚ್ಚನೆಯ ವಸ್ತ್ರ, ಬೆಲ್ಲ ಮತ್ತು ಅಕ್ಕಿ ದಾನ ಮಾಡುವುದರಿಂದ ಅಪಾರ ಫಲ ದೊರೆಯುತ್ತದೆ. ಮಾಘ ಮಾಸದ ಚಳಿಯಲ್ಲಿ ವಸ್ತ್ರದಾನ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರುತ್ತದೆ ಎಂದು ನಂಬಲಾಗುತ್ತದೆ. ಬೆಲ್ಲದಾನವು ಸೂರ್ಯ ಮತ್ತು ಮಂಗಳ ಗ್ರಹಗಳ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಅಕ್ಕಿ ದಾನದಿಂದ ಲಕ್ಷ್ಮೀ ದೇವಿ ಸಂತುಷ್ಟಳಾಗಿ ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಒಟ್ಟಾರೆ ಶೆಟ್ಟಿಲ ಏಕಾದಶಿಯು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಏಕಾದಶಿಗಳಲ್ಲಿ ಒಂದಾಗಿದೆ. ಈ ವ್ರತವನ್ನು ನಿಷ್ಠೆಯಿಂದ ಆಚರಿಸಿದರೆ ಇಷ್ಟಾರ್ಥ ಸಿದ್ಧಿ, ಬಡತನ, ದುಃಖಗಳಿಂದ ಮುಕ್ತಿ ಹಾಗೂ ಮನೆ ಮಂದಿಯಲ್ಲಿ ಸಂತೋಷ, ಸಮೃದ್ಧಿ ಲಭಿಸುತ್ತದೆ. ಉಪವಾಸ ಮಾಡಲು ಸಾಧ್ಯವಾಗದಿದ್ದರೂ ಈ ಕಥೆಯನ್ನು ಕೇಳುವುದರಿಂದಲೇ ವಾಜಪೇಯಿ ಯಾಗಕ್ಕೆ ಸಮಾನ ಪುಣ್ಯ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಶ್ರದ್ಧೆ, ಭಕ್ತಿ ಮತ್ತು ಸರಳ ಮನಸ್ಸಿನಿಂದ ಶೆಟ್ಟಿಲ ಏಕಾದಶಿಯನ್ನು ಆಚರಿಸುವುದು ಮಾನವನ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ಪುರುಷಾರ್ಥಗಳನ್ನು ಸಾಧಿಸಲು ಸಹಾಯಕವಾಗುತ್ತದೆ. ಇದೇ ರೀತಿ ಇನ್ನಷ್ಟು ವಿಚಾರಗಳಿಗಾಗಿ, ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.